ದಾಸನಿಗೆ ಚಾರ್ಜ್ ಶೀಟ್ ನದ್ದೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ. ಬಳ್ಳಾರಿ ಜೈಲಲ್ಲಿ ಊಟ ನಿದ್ರೆ ಬಿಟ್ಟು ಪೊರ್ಕಿ ಪರದಾಡ್ತಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜೈಲಲ್ಲಿ ರಾತ್ರಿ ನಿದ್ದೆ ಇಲ್ಲದೆ ಕಾಟೇರ ವಿಲವಿಲ ಅಂತ ಒದ್ದಾಡಿದ್ದಾನೆ. ಚಾರ್ಜ್ ಶೀಟ್ ಬಗ್ಗೆ ಏನಾಗುತ್ತೆ ಅಂತ ಟೆನ್ಷನ್ ಅಲ್ಲಿದ್ದಾನಂತೆ ಪೊರ್ಕಿ. ದರ್ಶನ್ A2 ಬದಲು A1 ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಮೂಲಗಳ ಪ್ರಕಾರ. ಸೆಂಟ್ರಲ್ ಜೈಲ್ನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ ದಾಸ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇತ್ತು, ಆದರೆ ಬಳ್ಳಾರಿ ಜೈಲಲ್ಲಿ ಒಂದೊಂದು ದಿನವೂ ಕೂಡ ನರಕ ದರ್ಶನ. ಒಂದು ಸರ್ಜಿಕಲ್ ಚೇರ್ ಬೇಕಂದ್ರೂ ಕೂಡ ಪರದಾಡಬೇಕಾಯಿತು ನಟ ದರ್ಶನ್. ಆ ಬಳಿಕ ಪರದಾಟ ಆಗಿ ವೈದ್ಯರು ಸ್ಪಷ್ಟೀಕರಣ ಕೊಟ್ಟು ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಒಂದು ಸರ್ಜಿಕಲ್ ಚೇರ್ ಸಿಕ್ತು. ಹಾಗಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಏನಾಗಬಹುದು, ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಬಹುದು ಅನ್ನುವಂಥ ಟೆನ್ಷನ್ ದಾಸನನ್ನ ಕಾಡ್ತಾ ಇದೆಯಂತೆ. ಹಾಗಾಗಿ ನಿದ್ದೆ ಇಲ್ಲ, ಊಟ ಇಲ್ಲ, ಪರದಾಡ್ತಿದ್ದಾರಂತೆ. ಒಟ್ನಲ್ಲಿ ಬಹಳ ಸ್ಪಷ್ಟ. ಆರೋಪಿ ನಂಬರ್ 2, ಅಕ್ಯೂಸ್ಡ್ ನಂಬರ್ 2 ಇದ್ದಂಥ ದರ್ಶನ್ ಅಕ್ಯೂಸ್ಡ್ ನಂಬರ್ 1 ಆಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾ ರಾಧ್ಯ, ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ವಿಳಂಬ ಆಯಿತು. ಒಟ್ನಲ್ಲಿ ಮೊನ್ನೆಯಿಂದಲೂ ಕೂಡ ಟೆನ್ಷನ್ ಅಲ್ಲಿದ್ದಾರಾ ನರಕ ಯಾತನೆನ ನಟ ದರ್ಶನ್ಗೆ? ಎಸ್ ಶ್ರುತಿ, ನಟ ದರ್ಶನ್ ಯಾವಾಗ ಬಳ್ಳಾರಿ ಜೈಲಿಗೆ ಬಂದ್ರು ಅಂದಿನಿಂದ ಕೂಡ ಬಳ್ಳಾರಿಯಲ್ಲಿ ಒಂದೊಂದು ಕ್ಷಣವೂ ಕೂಡ ನರಕದಂತೆ ಭಾಸವಾಗ್ತಾ ಇದೆ ಅಂತ ಇಲ್ಲಿ ಜೈಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಮೂಲಗಳಿಂದ ನಮಗೆ ಸಿಗ್ತಾ ಇರತಕ್ಕಂಥ ಮಾಹಿತಿ. ಯಾಕಂದ್ರೆ ದರ್ಶನ್ ಅವರಿಗೆ ಒಂದು ಸಣ್ಣ ಪುಟ್ಟ ಸೌಲಭ್ಯ ಬೇಕು ಅಂದ್ರೂ ಕೂಡ ಗೋಗರಿಬೇಕು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಕೈ ಸನ್ನೆ ಅಥವಾ ಕಣ್ಸನ್ನೆ ಮಾಡಿದರೆ ಸಾಕು, ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲ ಆಗ್ತಾ ಇದ್ವು. ಆದರೆ ಬಳ್ಳಾರಿಯಲ್ಲಿ ನೀವು ಹೇಳಿದಾಗೆ ಒಂದು ಸಣ್ಣ ಸರ್ಜಿಕಲ್ ಚೇರನ್ನು ಪಡೆಯೋದಕ್ಕೂ ಕೂಡ 3-4 ದಿನ ಮನವಿ ಮಾಡಿ ಗೋಗರ್ದು ಅರ್ಜಿ ಕೊಟ್ಟು ಈ ರೀತಿ ಎಲ್ಲ ಪ್ರೋಸೆಸ್ಗಳ ಮುಗಿದ ಬಳಿಕ ಅವರಿಗೆ ಸರ್ಜಿಕಲ್ ಚೇರ್ ಅನ್ನು ಕೊಟ್ಟರು. ಅದು ಒಂದು ಕಡೆಗೆ ಟೆನ್ಷನ್ ಆದರೆ, ಇನ್ನೊಂದು ಕಡೆಗೆ ನಿನ್ನೆಯಿಂದ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ ಆಗಿದ್ದಾರಂತೆ. ಜೈಲಿನಲ್ಲಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ ಅನ್ನುವ ಮಾಹಿತಿ ಕೂಡ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಚಾರ್ಜ್ ಶೀಟ್ನ ಟೆನ್ಷನ್ ಯಾಕೆ ಅಂದರೆ, ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು A2 ಇಂದ A1ಗೆ ಬದಲಾಗಬಹುದು ಈ ಒಂದು ಪ್ರಕರಣದಲ್ಲಿ ಎನ್ನುವ ಮಾಹಿತಿ ದರ್ಶನ್ ಅವರಿಗೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಒಂದು ವೇಳೆ A1 ಆದರೆ ಮತ್ತಷ್ಟು ಸಂಕಷ್ಟಕ್ಕೆ ನಾನು ಈಡಾಗ್ತೀನಿ ಅನ್ನುವ ನಿಟ್ಟಿನಲ್ಲಿ ಟೆನ್ಷನ್ಗೆ ದರ್ಶನ್ ಒಳಗಾಗಿದ್ದಾರೆ. ಹೀಗಾಗಿ ಸರಿಯಾಗಿ ನಿದ್ದೆಯನ್ನು ಮಾಡ್ತಾ ಇಲ್ಲಂತೆ, ಜೊತೆಗೆ ಯಾರ ಬಳಿಯೂ ಕೂಡ ದರ್ಶನ್ ಮಾತನಾಡ್ತಾ ಇಲ್ವಂತೆ. ಇನ್ನೊಂದು ಕಡೆಗೆ ಕಳೆದ ಅಂದರೆ ನಿನ್ನೆ ಸಂಜೆ ಅಂದರೆ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು, ಆದರೆ ಅದಕ್ಕಿಂತ ಒಂದು ದಿನ ಮುಂಚೆ ಅಂದರೆ ಸಂಜೆಯಿಂದ ಸರಿಯಾಗಿ ಊಟವನ್ನು ಕೂಡ ಮಾಡ್ತಾ ಇಲ್ಲಂತೆ ದರ್ಶನ್. ಹೀಗಾಗಿ ಸಾಕಷ್ಟು ಟೆನ್ಷನ್ನಲ್ಲಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದೊಂದು ಕ್ಷಣವನ್ನು ಕೂಡ ನರಕದ ರೀತಿ ಅನುಭವಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ರೇಣುಕಾ ರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಕೋರ್ಟ್ಗೆ ಇವತ್ತು ಆರೋಪಿಗಳ ವಿರುದ್ಧ ಕಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದು, ಕೊಲೆ ಆರೋಪ ಹೊತ್ತಿರೋರಿಗೆ ಢವಢವ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆಯಾಗಿ ಬರೋಬ್ಬರಿ 75ಕ್ಕೂ ಹೆಚ್ಚು ದಿನವಾಯಿತು. ಸುದೀರ್ಘ ತನಿಖೆ ಮಾಡಿದ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಸೇರಿ 17 ಜನರನ್ನ ಕೊಲೆ ಸಂಬಂಧ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿ ಬಂಧನದ ಬಳಿಕ ಸಾಕ್ಷಿ ಸಂಗ್ರಹ ಮಾಡಿದ ಪೊಲೀಸರು ಇಂದು ಕೋರ್ಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂದು ಬೆಳಗ್ಗೆ ಎಸಿಪಿ ಚಂದನ್ ನೇತೃತ್ವದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಮುಂದಾಳತ್ವದಲ್ಲಿ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಒಟ್ಟು 45ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಮತ್ತು 164 ಹೇಳಿಕೆ, 200ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆ? ಇಂದು ಸಲ್ಲಿಸಲಿರುವ ಚಾರ್ಜ್ ಶೀಟ್ 4,500 ಪುಟಗಳಿಗೂ ಅಧಿಕವಾಗಿ ಕೂಡಿರಲಿದೆಯಂತೆ. 25ಕ್ಕೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿದ್ದು, 40ಕ್ಕೂ ಹೆಚ್ಚು ಜನರ 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್, ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL, CFSL ವರದಿ, 1000ಕ್ಕೂ ಅಧಿಕ ಪುಟಗಳ CDR ರಿಪೋರ್ಟ್, ಕೃತ್ಯಕ್ಕೆ ಬಳಸಿದ್ದ 2 ಕಾರು, ಲಾರಿಯ ದಾಖಲೆಗಳು, ಆರೋಪಿಗಳ DNA ಪರೀಕ್ಷೆ,
ಸಿಸಿಟಿವಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿ ಸ್ಥಾನ ಮೇಲೆ ಕೆಳಗಾಗುವ ಸಾಧ್ಯತೆ ಇದ್ದು ದರ್ಶನ್ A2 ಬದಲು A1 ಆರೋಪಿಯಾಗುವ ಸಾಧ್ಯತೆ ಇದೆಯಂತೆ. ಸದ್ಯ ಮೊದಲ ಹಂತದಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದು ಎರಡನೇ ಹಂತವಾಗಿ 12 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆಯಂತೆ. ಹೀಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ನಡುಕ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು? ದರ್ಶನ್ ಆ್ಯಂಡ್ ಗ್ಯಾಂಗ್ ತಪ್ಪು ಮಾಡಿತಾ? ಕೊನೆಗೂ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಣರಕ್ಕಸ ಪಡೆಯ ಕೃತ್ಯ ಬಟ ಬಯಲಾಗುತ್ತಾ? ರೇಣುಕಾ ಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ 17 ಮಂದಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ರೇಣುಕಾ ಸ್ವಾಮಿಗೆ ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಕಾಕಿ ಕೈಗೆ ಸಿಕ್ಕಿದ್ದು ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ ಪಡೆ. ಸಾಕ್ಷಿ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್. ಸಾಕ್ಷಿ 2, ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು. ಸಾಕ್ಷಿ 3, ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು. ಸಾಕ್ಷಿ 4, ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿದೆ. ಸಾಕ್ಷಿ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಸಾಕ್ಷಿ 8, ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ. ಸಾಕ್ಷಿ 9, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್. ಸಾಕ್ಷಿ 10, ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು. ಸಾಕ್ಷಿ 11, ಇಬ್ಬರು ಬಂದಿದ್ದಕ್ಕೆ ಸಿಸಿಟಿವಿ ಸಾಕ್ಷ್ಯವೂ ಇದೆ. ಸಾಕ್ಷಿ 12, ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸಾಕ್ಷಿ 13, ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ. ಸಾಕ್ಷಿ 14, ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್. ಸಾಕ್ಷಿ 15, ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡಿದ್ದ ನಟ. ಸಾಕ್ಷಿ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ 17, ದರ್ಶನ್ಗಾಗಿ 3 ಶರಣಾಗತಿ. ಸಾಕ್ಷಿ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಸಾಕ್ಷಿ 20, ಉಂಗುರ, ಸರ, ಬೆಳ್ಳಿ, ಕಡಗ ಪತ್ನಿಗೆ ನೀಡಿದ್ದ ರಾಘು. ಇದಲ್ಲದೆ ರೇಣುಕಾ ಸ್ವಾಮಿ ಹತ್ಯೆಗೈದ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಯೂ ಇದೆ. ಈಗಾಗಲೇ ದೃಶ್ಯಾವಳಿಗಳನ್ನ ಮುಚ್ಚಿದ ಲಕೋಟಿಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಕೊಲೆಗೂ ಮುನ್ನ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ. ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವ ಕಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಮರ್ಡರ್ ತನಿಖೆ ನಡೆಸಿರುವ ಪೊಲೀಸರಿಗೆ ಕೊಲೆ ಸಾರಥಿ ವಿರುದ್ಧದ ಹಲವು ಸಾಕ್ಷ್ಯಗಳು ಸಿಕ್ಕಿವೆಯಂತೆ. ಈ ಮಧ್ಯೆ ಲುಮಿನಲ್ ಟೆಸ್ಟ್ನಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ಕೂಡ ಬಯಲಾಗಿದೆಯಂತೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೈಲು ದಾಸನಿಗೆ ಬೂಟ್, ಬಟ್ಟೆಗಳೇ ಕಂಟಕ. ಲುಮಿನಲ್ ಟೆಸ್ಟ್ನಲ್ಲಿ ಸ್ಫೋಟಕ ಸತ್ಯ ಬಯಲು. ಕೊಲೆ ಸಾರಥಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಎಲ್ಲ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸತ್ಯ ಲುಮಿನಲ್ ಟೆಸ್ಟ್ ಮೂಲಕ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಲೂಮಿನಲ್ ಟೆಸ್ಟ್ನಲ್ಲಿ ದರ್ಶನ್ ಕ್ರೌರ್ಯದ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ದರ್ಶನ್ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ದರ್ಶನ್ ಸಾಯಿಸಿದ್ದಾನೆ ಎಂಬುದು ಗೊತ್ತಾಗಿದೆ. ಟೆಸ್ಟ್ನಲ್ಲಿ ದರ್ಶನ್ ಕೂಡ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆಂಬುದು ಮಾಹಿತಿ
ಜೈಲಲ್ಲಿರೋ ದರ್ಶನ್ಗೆ ಬೂಟ್ ಕಂಟಕ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಧರಿಸಿದ್ದ ಶೂಗಳು ಪ್ರಮುಖ ಎವಿಡೆನ್ಸ್ ಆಗಿವೆ. ಬೂಟ್ನಲ್ಲಿ ಒದ್ದು ರೇಣುಕಾಸ್ವಾಮಿ ಟಾರ್ಚರ್ ಕೊಟ್ಟಿದ್ದರೆಂಬ ಮಾಹಿತಿ ಲಭ್ಯವಾಗಿದ್ದು, ಕೊಲೆ ಬಳಿಕ ಆ ಶೂಗಳನ್ನು ದಾಸ ವಿಜಯಲಕ್ಷ್ಮಿ ಮನೆಯಲ್ಲಿಟ್ಟಿದ್ರು. ವಿಜಯಲಕ್ಷ್ಮಿ ಮನೆಯಲ್ಲಿ ತಲಾಶ್ ನಡೆಸಿದ್ದ ಖಾಕಿಗೆ ದಾಸನ ಶೂಗಳು ಲಭ್ಯವಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡಲೇ ಶೂಗಳನ್ನು ಲೂಮಿನಲ್ ಟೆಸ್ಟ್ಗೆ ಕಳಿಸಿದ್ರು. ಟೆಸ್ಟ್ ವೇಳೆ ಶೂನಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಮೂರನೇ ಮುಖ್ಯ ಎವಿಡೆನ್ಸ್ ಇದಾಗಿದೆ. ಈ ಹಿಂದೆ ದರ್ಶನ್ ಟೀ ಶರ್ಟ್ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಕೊಲೆ ವೇಳೆ ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ ಮುಖ್ಯ ಎವಿಡೆನ್ಸ್ ಆಗಿ ಉಲ್ಲೇಖಿಸಲಾಗಿದೆ. ದರ್ಶನ್ ಧರಿಸಿದ್ದ ಟೀ ಶರ್ಟ್ ಮತ್ತು ಪ್ಯಾಂಟ್ ಪ್ರಮುಖ ಸಾಕ್ಷ್ಯವಾಗಿದೆ. ದಾಸ ಧರಿಸಿದ್ದ ಬೆಲ್ಟ್ ಕೂಡ ಪ್ರಮುಖ ಸಾಕ್ಷ್ಯ ಆಗಲಿದೆ. ದರ್ಶನ್ ತೊಟ್ಟಿದ್ದ ಬೆಲ್ಟ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ. ಬೆಲ್ಟ್ ಅನ್ನ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ. ದರ್ಶನ್ ಶೂನಿಂದಲೂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಾಕ್ಷ್ಯ ಸಿಕ್ಕಿದ್ದು, ಬೂಟ್ಗಾಲಲ್ಲಿ ರೇಣುಕಾಸ್ವಾಮಿಗೆ ಒದ್ದು ದರ್ಶನ್ ಹಲ್ಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ದರ್ಶನ್ ಕೊಲೆ ನಡೆದ ದಿನ ಧರಿಸಿದ್ದ ಬಟ್ಟೆ, ಬೆಲ್ಟ್, ಬೂಟನ್ನು ಪ್ರಮುಖ ಎವಿಡೆನ್ಸ್ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಈ 3 ವಸ್ತುಗಳ ಬಗ್ಗೆ ಉಲ್ಲೇಖ ಮಾಡಿರೋ ಮಾಹಿತಿ ಇದೆ. ನ್ಯಾಯಾಲಯದಲ್ಲಿ ಈ 3 ವಸ್ತುಗಳಿಂದ ದರ್ಶನ್ಗೆ ಕಾನೂನು ಕಂಟಕ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಿದ್ದಂತೆ ಹೊಸ ಕದರ್ ಬಂದಿದೆಯಂತೆ. ಯಾಕೆ ಗೊತ್ತಾ? ಏನ್ ಹೊಸ ಕದರ್ ಗೊತ್ತಾ? ಬನ್ನಿ ನಾವು ತೋರಿಸ್ತೀವಿ. ರೌಡಿ ಬರ್ತಿದ್ದಂತೆ ಬಳ್ಳಾರಿ ಜೈಲಿಗೆ ಹೊಸ ಕದರ್. ಒಂದಲ್ಲ ಎರಡಲ್ಲ 80 ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಿತ್ರನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ರೌಡಿ ಬರ್ತಿದ್ದಂತೆ ಜೈಲಿಗೆ ಹೊಸ ಕದರ್ ಬಂದಿದೆ. ಇಲ್ಲಿ ನೋಡಿ, ಜೈಲಿನ ಹೊರಭಾಗದಲ್ಲೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಲಾಗಿದೆ. ದರ್ಶನ್ ಬರುವ ಮೊದಲೇ ಜೈಲು ಹೈ ಸೆಕ್ಯೂರಿಟಿ ಝೋನ್ ಅಂತ ಅನ್ಸ್ಕೊಂಡಿತ್ತು. ಈಗ ಭದ್ರತೆ ಮತ್ತು ಸುರಕ್ಷತೆಯ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಎಡವಟ್ಟು ಮಾಡಿಕೊಂಡ ದರ್ಶನ್ ಮತ್ತೆ ಬಾಲ ಬಿಚ್ಚದಂತೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಾರಿ ದಾಸನ ಮೇಲೆ ನಿಗಾ ಇಡಲು 2 ಕಟ್ಟುನಿಟ್ಟಿನ ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ್ ಶೋಭಾ ರಾಣಿ, ಕೇಂದ್ರ ಕಾರ್ಯಗೃಹ ಅಧೀಕ್ಷಕಿ ಲತಾ, ಸಹಾಯಕ ಅಧೀಕ್ಷಕಿ ಉಮ್ಮಿ ತಾಸ್ಮಿಯಾ ದರ್ಶನ ಭದ್ರತೆ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಸ್ಥಳಾಂತರವಾಗ್ತಾ ಇದ್ದಂತೆ ಜೈಲಿನ ಸಂಪೂರ್ಣ ಭದ್ರತೆ, ನಿಗಾ, ನಿರ್ವಹಣೆ ಜವಾಬ್ದಾರಿಯನ್ನ ಹೊತ್ತಿರೋದು ಮಹಿಳಾ ಅಧಿಕಾರಿಗಳೇ ಅಚ್ಚುಕಟ್ಟಾಗಿ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಮತ್ತು ಮೇಲಧಿಕಾರಿಗಳ ಗಮನವನ್ನ ಸೆಳೀತಾ ಇದ್ದಾರೆ. ಹಾಲಿ ಇರುವ 80 ಸಿಸಿಟಿವಿ ಕ್ಯಾಮೆರಾಗಳ ಜೊತೆ 10 ಸಿಸಿಟಿವಿ ಅಳವಡಿಕೆ ಮಾಡಿದ್ದು, ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್, ಎಂಟ್ರಿ ಗೇಟ್ ಒಳಗೆ, ಗೇಟ್ ಹೊರಗೆ ಸೇರಿದಂತೆ ದರ್ಶನ್ ಓಡಾಡುವ ಕಡೆಯೆಲ್ಲ ಹದ್ದಿನ ಕಣ್ಣಿಡಲಾಗಿದೆ. ಅಲ್ಲದೆ ಗೇಟ್ ಮುಂಭಾಗ ಪೊರ್ಕಿ ಅಭಿಮಾನಿಗಳಿಗಾಗಿ ಒಂದು ಸಿಸಿಟಿವಿ ಇನ್ಸ್ಟಾಲ್ ಮಾಡಲಾಗಿದೆ. ದಾಸ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಗೇಟ್ ಮುಂಭಾಗ ಸಿಸಿಟಿವಿ ಫಿಕ್ಸ್ ಮಾಡಿದ್ದು, ದರ್ಶನ್ಗೆ ಸಂಬಂಧಿಸಿದ ಪ್ರತಿಯೊಂದು ನಡೆಯೂ ನಿತ್ಯ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡುವಂತೆ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.